ಈಗ ಅವ್ನ ರೊಕ್ಕ ಕೊಡ್ಗೆ ಮುಗಿಸ್ಬಿಡು ನೇಮ್ ಬೆಟ್ಟಿನ ದಂಟೆಗೆ ಹೋಗ್ಕೊಬಿಡ. ನೀ ಆಡಂದ್ರೆ ಆಡೋದು ಇನ್ನಾಕತ್ತ ಇವತ್ತ ಲಾಸ್ಟ್. ಸರಿ ನಡ್ರಿ ಹೋಗಿ ನಡ್ರಿ. ಆಯ್ತಾಳೆ ಇನ್ಮ್ಯಾಗಲಿ ಬೆಟ್ಟಿಂಗ್ ಆಡೋ ಅನ್ಸುತ್ತಾವ. ಆಡಲ್ಲ ಮತ್ತೀಗ ಹೆದ್ರ ಬಿಟ್ಟನ ಹೆಂಗಾದ ಹುಡುಗ ಈಗ ಇವತ್ತಿಂದ ಬೆಟ್ಟಿಂಗ್ ಆಡ್ಬಿಟ್ಬಿಡ್ತಾನೆ. ನಡ್ರಿ ಒಂಬರ್ ಆವತ್ತು ನಮ್ಮ ಹುಡುಗರು ನಾನು ಎದ್ರಿದ್ದೀನಿ ಇನ್ಮೇಲಿಂದ ಬೆಟ್ಸ್ ಆಡಲ್ಲ ಇಲ್ಲಿಗೆಲ್ಲ ಮುಗೀತು ಅನ್ಕೊಂಡ್ರೆ ಆದ್ರೆ ನಿಜವಾದ ಕತೆ ಅಲ್ಲಿಂದ ಶುರು ಆಯ್ತು. ಏನೋ ಸೋಲಿಲ್ಲ ಸರ್ದಾರ ಸೋತ್ ಬಿಟ್ಟಲ್ಲ ಅಂಟಿ ಇತ್ತು. ನಾ ಹೇಳಿ ನೋಡು ಸೋತೋತ ಈಗ ಏನ್ ಮಾಡ್ತಿ ಈಗ? ಸೋಲ್ ಡಿಕ್ಷನರಿ ಇದ್ದಿ ಏನತ್ತೀಗ ಸೋಲು ಅನ್ನೋದ ನನಗಿಲ್ಲ ಅಂತ ಅಂದ್ಕೊಂಡಿದ್ದು ನಾನು ಆ ಒಂದು ಸೋಲನ್ನು ನೋಡಿ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟೆ. ಆವತ್ತಿಂದ ನಮ್ಮ ಹುಡುಗರು ಇಲ್ಲಿಗೆಲ್ಲ ಮುಗೀತು ನಾ ಬೆಟ್ಟಿಂಗ್ ಆಡೋದು ನಿಲ್ಲಿಸಿದೆ ಅಂತ ಅಂದ್ಕೊಂಡ್ರು. ಆದ್ರೆ ನಾನು ಮತ್ತೆ ಶುರು ಮಾಡಿದೆ. ಮೊದಲಿನಕಿನ ಜಾಸ್ತಿ ತಲೆ ಕೆಡಿಸ್ಕೊಂಡು ಬೆಟ್ಟಿಂಗ್ ಆಡೋಕೆ ಶುರು ಮಾಡಿದೆ. ಹಲೋ, ನಂಗೆ 10,000 ಸಾಲ ಬೇಕಾ? ಈ ಸದ್ದ ಬೇಕಾ? ಪ್ರತಿದಿನ ಕೂಡ ಬೆಟ್ಟಿಂಗ್ ಆಡೋಕೆ ಶುರು ಮಾಡಿದೆ. ಎಲ್ಲ ಮ್ಯಾಚ್ ಕೂಡ ಗೆಲ್ತಾ ಬಂದೆ. ಒಂದಲ್ಲ ಒಂದು ದಿನ ಮತ್ತೆ ಬೆಟ್ಟಿಂಗ್ನಲ್ಲಿ ಸೋಲ್ತೀನಿ ಅನ್ನೋ ಚಿಕ್ಕ ಯೋಚನೆ ಕೂಡ ಮಾಡದೇ ಇರೋಷ್ಟು ಬೆಟ್ಟಿಂಗ್ನಲ್ಲಿ ಮುಳುಗಿಬಿಟ್ಟಿದ್ದೆ. ಒಂದು ಸಾರಿ ತಪ್ಪು ಮಾಡಿ ಅನುಭವಿಸಿದ್ಮ್ಯಾಗ ಕಿತ್ಕೊಂಡು ಮುಂದೆ ಹೋಗ್ಬೇಕು, ಇಲ್ಲಾಂದ್ರೆ ಮುಂದೆ ಇನ್ನೂ ಜಾಸ್ತಿ ಕಷ್ಟ ಅನುಭವಿಸ್ಬೇಕಾಗತ್ತೆ ಅನ್ನೋ ಅರಿವು ಇರಲಿಲ್ಲ. ಬೆಟ್ಟಿಂಗ್ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಯೋಚನೆ ಕೂಡ ತಲೆಗೆ ಬರ್ತಾ ಇರಲಿಲ್ಲ. ಹಿಂಗೆ ಬೆಟ್ಟಿಂಗ್ ಆಡುವಾಗ ಒಂದು ದಿವಸ ನಂಗೆ 20,000 30,000 ಕಟ್ಟಿ ಸಾಕಾಗ್ತದ. 50,000 ಕಟ್ಬಿಡಣ, ಗೆದ್ರ 1,00,000. ಹಲೋ ಬಾಯ್, ಎಲ್ಲಿದಿ ಬಾಯ್? ಇಲ್ಲೇ ಮನೆ ಕಡೆ ಇದೀನಿ, ಬಾ. ಹಾ ಬಾಯ್ ನೋಡ್ ಬಾಯ್. ಬಾಯ್ ಬಾ. ಏನ್ ದರದ್ರದಿಲ್ಲಪ್ಪ, ನೀ ಬಂದೇನು ಹೋದು ನೋಡು. ಏನ್ ಬಾಯಿ, ನಾ ಬಂದ್ರ ನಳ ಹೋದು ಅಂತೀನಿ, ಬಂದ್ರ ಕರೆಂಟ್ ಹೋದಲ್ಲ. ಬಾಯ್ ನೀ ಬಂದಿದ್ದಕ್ಕ ಸಾಕು ನಕ್ಕಿದ್ದ, ಬಾ. ಬಾಯ್ ಏನಾಗಿತ್ತ ನೋಡ್ ಬಾಯ್, ಇದ್ಲಿದ್ದ ಬರೀ ನಮ್ ಚಲೋದಾಗೈತಿ. ತಲೆ ಕೆಡ್ಸೋಡ, ಎಲ್ಲರಿಗೂ ಒಂದು ಟೈಮ್ ಆಗ್ತಾ ನೋಡು. ಕರೆಕ್ಟ್ ಈಗ ಬಾಯ್ ಕರೆಕ್ಟ್ ಬಂತ, ನೀವ್ ಹೇಳ್ದಾಗ ನನಗ್ ಗೆಲ್ತೀನಿ ಈ ಸಲ ಮ್ಯಾಚ್. ಈ ಸಲ ಅಲ್ಲ ಗೆಲ್ತೀನಿ, ನನಗ್ ಗೆಲ್ತೀನಿ, ಈ ಸಲ ನನಗ್ ಗೆಲ್ತೀನಿ. ಹಲೋ ಹೇಳೆ. 50,000 ನೋಡಿ ಬೇಡ ಸರ್. ಹಾ 50,000 ಕಟ್ತ್ಯಾ? ಅಷ್ಟೊಂದು ಆಗುತ್ತ ನೀನ್ ಜಾಕ? 50,000 ಕಟ್ಟವ್ ನಾನು ಕಟ್ಟಿಸ್ಕೊಳಕ್ಕೆ ನೀರು ರೈತ ಇಲ್ಲ ಅಷ್ಟೇ ಹೇಳು. ಬೈ 50,000 ಬೈ ಬ್ಯಾಡ್ ಬೈ, ಬ್ಯಾಡ್ ಬೈ. ಅದನ್ನೆಲ್ಲ ಹ್ಞೂ ಆ ಥರ ನಾ ಕಟ್ತೀನಿ. ರೊಕ್ಕ ಕೊಡ್ತೀನಂತ ಬಾಯಿ ಮಾತಲ್ಲಿ ಹೇಳೋದಲ್ಲ. ಇಂಥಕ್ಕೇನೈತೆ ಅದು ಅಡ ಇಡ ಅಂದ್ರೆ ನಿನ್ನ ಹತ್ರ ಬೆಟ್ಟಿನ ವ್ಯವಹಾರ ಮಾತಾಡ್ತೀವಿ ನಾವು. ಆಯ್ತು, ನನ್ನ ಬೈಕ್ ಐತಲ್ಲ ಅದನ್ನ ನಾಳೆ ಹೇಳ್ತೀನಿ. ಕೊಡು ಬಾಯ್. ನೋಡಿ ಯೋಚನೆ ಮಾಡು, ಒಂದ್ಸಲ ಬೈಕ್ ಕಡೆ ಇಟ್ಟು ರೊಕ್ಕ ಕೊಡೋದನ್ನ ಬೈಕ್ ಕೊಡಂಗಿಲ್ಲ ಅವ್ರು. ಏಯ್ ಗೊತ್ತೈತೆ, ಮುಗಿಸ್ಕೊಂಡು ಫೋನ್ ಹೇಳು. ಬೈ ಬೈ ಮ್ಯಾಚ್ ಸ್ಟಾರ್ಟ್ ಆತ್ ಬೈ. ಬೈ ಲಾಸ್ಟ್ ಬಾಲ್ ಐತ್ ಬೈ. ಗೆಲ್ತ ಯಸ್ ಗೆದ್ದು ಬೈ, ಇದು ಕೈ. ಯಸ್ 50,000 ಗೆದ್ದು ಬೈ.
50,000 ಗೆದ್ದೆ ಬೈ, 50,000 ಗೆದ್ದೆ. ಎಸ್ ಜಾಸ್ತಿ ಕುಡಿಬೇಡ, ಮೊದ್ಲು ಒಂದ್ ಬೈಕ್ ತಗೊಂಬ. ಯಾಕೆ ತಗೊಂಬರ್ತೀನಿ? ಇದೇ ಖುಷಿಗೆ ಬೈಕ್ ತಗೊಂಬರ್ತೀನಿ. ಎಸ್ ನಾ ಹೇಳಿದ್ ನಂಬಲಿಲ್ಲ ನೀವು, ಈಗ ಕೇಳ್ಬಾರ ವಿಚಾರಿಸೋಣ. ಹಿಂದೆ ಬೆಟ್ಟಿಂಗ್ ಶುರು ಮಾಡಿದೆ ಅಂತ ಮತ್ತೆ ಹೇಳು. ಬಿಟ್ಟಿದ್ರಲ್ಲ ಶುರು ಮಾಡಕ್ಕೆ. ನೋಡ ಹೆಚ್ಚು ಹೇಳ್ತಾನ. ಬೆಟ್ಟಿಂಗ್ ಬೈಕ್ ಅಡ ಇಟ್ಟೆ ಅಂತ ತಿರುಗಿಲಿ. ಬೆಟ್ಟಿಂಗ್ ಬೈಕ್ ಅಡ ಇಟ್ಟೆ ಅಂತ ಹೇಳು. ಹೌದು, ಅಡ ಇಟ್ಟಿನಿ, ಸೋತೀನಿ. ಈಗ ಏನೀಗ? ಅಲ್ಲ, ಇಂಥ ಕೆಲಸ ಮಾಡೋ ಮುಂದ ನಮ್ಗೆ ಸ್ವಲ್ಪ ಕೇಳ್ಬೇಕು ಅನ್ನೋದು. ಎದಕ್ಕೆ ಕೇಳ್ಬೇಕು? ನಾನು ನಿಮ್ ಬೈಕ್ ಅಡ ಇಟ್ಟಿನಿ, ನಿಂದಿಟ್ಟಿನಿ. ನಿಮ್ಗೆ ಯಾಕೆ ಕೇಳ್ಬೇಕು? ನನ್ನ ಬೈಕ್ ನಾ ಅಡ ಸೋತೀನಿ, ನಿಮ್ಗೆ ಯಾಕೆ ಕೇಳ್ಬೇಕು? ಅಷ್ಟಕ್ಕೆ ನೀವೇ ಯಾರು? ಇವತ್ತು ನನ್ನ ಬೈಕ್ ಅಡ ಇಟ್ಟಿನಿ, ನಾಳೆ ನನ್ನ ಮನಿನಾಗ ಆಡ್ತೀನಿ. ಏನಿವಾಗ? ಮನಿ ಆಡ ಆಡ್ತಿ, ಮನಿ ತಲೆ ಕೆಟ್ಟದೇನು ಹಿಂಗ? ಒಂದಿಷ್ಟು ದುಡ್ಡು ಬರೋಣ, ದೋಸರಿಗೆ ಯಾರು ಕೇಳಿಸ್ತಾರೆ ಈಗ. ಇದು ಅವ ಮಾತಾಡಕತ್ತಿಲ್ಲ. ಬೆಟ್ಟಿಂಗ್ ಅನ್ನೋದು ಮೈ ಒಳಗೆ ಸೇರ್ಕೊಂಡಿತ್ತಲ್ಲ ಭೂತ, ಅದು ಮಾತಾಡ್ಸಕತ್ತೈತಿ. ಹೋಗಿ ಇನ್ನೊಂದು ದೋಸ್ತಿ ಮಾಡಿವಲ್ಲ, ನಮ್ದು ತೊಗೊಂಡು ನಾವು ಹೊಡ್ಕೋಬೇಕು. ಬ್ಯಾಡ, ಸೋಲ್ತಾನಂತಂದು ಹೇಳಿದ್ ನಾನು. ಕೇಳಿಲ್ಲ ಮಾತು ಅಂದ್ರೆ ಬ್ಯಾಟ್ ಕಟ್ಟಿಲ್ಲ, ಸೋತ. ಏಯ್ ಬಾಯ್, ಗಾಡಿ ತಮ್ಮ ಅಂತ ಹೇಳ್ಯಾರ, ಚಾಯ್ ತೆಗಿಲಿ. ನಮ್ಮ ಬಾಯಿ ನಿನ್ ಗಾಡಿ ಉಳಿಸೋಣಕ ಇನ್ನೊಂದು ಚಾನ್ಸ್ ಕೊಡ್ತಾನ. ನಾನು ಕಾಲಿಗೆ ಬಿದ್ದು ಅಲ್ಲ ನನ್ನ ಕೈ ಮುಗಿದು ಕ್ಷಮೆ ಕೇಳಿ ಇನ್ ಮುಂದೆ ನಾ ಬ್ಯಾಟ್ಸ್ ಆಡಲ್ಲ ಅಂತಂದು ಹೇಳ್ಬೇಕು. ಹಂಗ ವಿಚಾರ ನಾ ಹೇಳಿದಿಲ್ಲ, ನಮ್ಮ ಬಾಯಿ ಹೇಳಿ ಕಳ್ಸ್ಯಾನ. ಇವತ್ತು ಈ ಬೆಟ್ಟಿಂಗ್ ಇಂತ ನಾ ಬರೀ ನಮ್ಮ ಬೈಕ್ ಕಳ್ಕೊಂಡಿನ ಅಷ್ಟ. ಮುಂದೊಂದ್ ದಿನ ನಿಮ್ಮ ಬಾಯಿ ಮನಿ ಮಠ ಕಳ್ಕೊಂಡು ದಿವಾಳಿ ಆಗುತ್ತಾನ. ನಾ ಬೆಟ್ಟಿಂಗ್ ಆಡೋದು ನಿಲ್ಸಲ್ಲ ಅಂತ ಹೋಗಿ ಹೇಳ. ನೆಕ್ಸ್ಟ್ ಬೆಟ್ಟಿಂಗ್ ನಿಂಗೆ ಕೊಡಲ್ಲ, ನಿಮ್ಮ ಬಾಯಿ ಕೂಡ ಹೋಗಿ ಹೇಳ, ರೆಡಿ ಆಗಂತ. ತಿರುಗಿ ಕಟ್ಟೈತೆ ನಿಂಗೆ ಇಷ್ಟಾದ್ರೂ ಬುದ್ಧಿ ಬಂದ್ರು ನಿಂಗಂತರು. ಹೋಗಿ ಅವನ ಹತ್ರ ಬೆಟ್ ಕಟ್ಟಾಗತ್ತಲ್ಲ, ಆಡಿದ್ರ ಸಾವಿರಕ್ಕಲ್ಲ ಲಕ್ಷಕ್ಕೆ ಆಡ್ತಾನ. ನಾನು ಲಕ್ಷಕ್ಕೆ ಆಡ್ತೀನಿ. ಈಗಾಗಲೇ ಬೈಕ್ನ ಕಳ್ಕೊಂಡೆ, ಇನ್ನೇನೇ ಕಳ್ಕೊಂಡ್ ಮಾಡಿನ. ನಾ ಏನು ಕಳ್ಕೊತೀನಲ್ಲ ಗೊತ್ತಿಲ್ಲ, ಆದ್ರೆ ಅವನ ಹತ್ರ ಮಾತ್ರ ಒಂದು ನಯ ಪೈಸನ ಉಳಿಸಲ್ಲ. ಬ್ಯಾಡ್ಲಿ ಅಂತೇನಿದೆ. ಈ IPL ದೊಡ್ಡ ಸಮುದ್ರ, ಇಲ್ಲಿ ಮೀನುಗಳು ಗೆಲ್ಲೋದು ತುಂಬಾ ಕಷ್ಟ. ಇನ್ನು ನೀನು ನಂಗೆ ಈ ಮೀನುಗಳನ್ನ ಗೆಲ್ಲಕ್ಕ ಇಷ್ಟನೂ ಇಲ್ಲ, ಅಷ್ಟೊಂದು ಟೈಮು ಇಲ್ಲ. ಹೊಡೆದ್ರ ತಿನ್ನಂಗಿಲ್ಲನ. ಲೇ ಮೊದ್ಲ ದುಡ್ಡು ಕೊಡೋದಾಗಲ್ದ ಬೈಕ್ ಕಳ್ಕೊಂಡಿ, ಇನ್ನು 1 ಲಕ್ಷ ಎಲ್ಲಿಂದ ತರ್ತಿ? ಯಾವ ಬೆಟ್ಸ್ ಬೇಡ, ಏನು ಬೇಡ. ಮನೆ ಪತ್ರನ ಆಡ ಇಡ್ತೀನಿ. ನಿಂದ್ರಲಿ, ನಮ್ಮ ಮಾತು ಕೇಳಿ. ಬೆಟ್ಸ್ ಕಟ್ಟಕ್ ಹೋಗ, ನಾವು ಮೊದಲು ತಿಳಂಬಲ್ಲಿ ಅವನು ಚಿಕ್ಕದಾಕ್ ಬೀಳದ. ಬ್ಯಾಳೆ ವಿಶ್ವ ದೊಡ್ಡ ತಪ್ಪ ಮಾಡಾಕತ್ತಿ, ಮುಂದೆ ಭಾಳ ಅನ್ಭವಿಸ್ಬೇಕಾಗತ್ತ. ಅರ್ಥ ಮಾಡ್ಕೊಂಡು ಸ್ವಲ್ಪ ಕೈ ಬೀಳೆ. ಬ್ಯಾಡ್ಲೆ ಮೊದ್ಲ ಬೈಕ್ ಕಳ್ಕೊಂಡು ಅನ್ಭವಿಸೋಕಂತಿ, ಮತ್ತೆ ಈಗ ಮನೆ ಕಳ್ಕೊಂಡ್ ಕೇಸ್ ಮನ್ಯಾಗ ಎಲ್ಲರಿಗೂ ಅನ್ಭವಿಸಂಗ್ ಮಾಡಕ್ ಹೋಗ್ಬೇಡ. ಯೋಚನೆ ಮಾಡು. ಕೈ ಬೀಳೆ. ನಾನು ಇನ್ನಿಲ್ಲಿಂತ ನೋಡಾಕತ್ತೀನಿ, ಇಬ್ರು ಒಬ್ರಕ್ಕಿನ ಒಬ್ರು ಬೇಜಾನ್ ಡೈಲಾಗ್ ಹೊಡಿಯಾಕತ್ತೀರಿ. ನಾ ಏನ್ ಬೇಕಾರೆ ಮಾಡ್ತೀನಿ, ಅದನ್ನ ಕೇಳಕ್ ನೀವ್ಯಾರ? ದೋಸ್ ಅಂತ ಸುಮ್ ಬಿಟ್ಟಿನಿ, ನಿಮ್ದೆಷ್ಟೈತೆ ಅಷ್ಟಾಗಿರ್ಬೇಕು. ಬ್ಯಾಡ್ಲಿ ಬಿಳೆ. ಕೈ ಬಿಡ. ಬಿಡಲ್ಲ. ಕೈ ಬೀಳೆ. ಬಿಡಲ್ಲ. ಹೊಡಿತ್ಯಾ? ಹೊಡಿ. ಇದೊಂದು ಸಾಲಿನ ಬಿದ್ದಿತ್ತು ನೋಡು. ಇವತ್ತೇನಾಗ್ಲಿ, ನಿಂಗಂತೂ ಬೆಟ್ಟಿಂಗ್ ಆಡಕ್ ಬಿಡಂಗಿಲ್ಲ. ಬಿಡಲೇ.
ಕೆಲ್ಸಕ್ಕೆ ಬಂದ್ರ ಗೊತ್ತಲ್ಲ. ಬ್ಯಾಳೆ ನಾ ಮಾತು ಕೇಳಿ ಬಿಡ್ಲಿ. ಈಗ ನಮ್ಮ ಹಳೆ ಇಷ್ಟು ಅಲ್ಲಿ ಈಗ ಸ್ಕೂಲ್ ಚೇಂಜ್ ಆಗ್ತಾವ ನಾವ್ ಅಂತ್ರಿ. ಈಗ ಯಾಕೆ ಹೋಗ್ ಮುಂಚೆ ಒಂದ್ ಮಾತಿತ್ತು, ಕಷ್ಟಪಟ್ಟು ನಿಯತ್ತ ದುಡ್ಡೇ ನಮ್ಮ ಹತ್ರ ಉಳಿಯಲ್ಲ. ಇನ್ನು ಇಂಥ ದುಡ್ಡು ಉಳಿಯುತ್ತಾ? ದುಡ್ಡಿಗಿಂತ ಮನುಷ್ಯ ನಿಯತ್ತಿಗೆ ಬೆಲೆ ಜಾಸ್ತಿ. ನಿಯತ್ತಾಗಿದ್ರೆ ಬದುಕೋಕಾಗೋದು. ಯಾವಂದೇ ಅವ ಹೇಳಿದ ಈಗಿನ ದುನಿಯಾದಾಗ ಕಾಣದಿರೋ ನಿಯತ್ಕಿಂತ ಕಾಣು ಪಣ್ಣು ನೋಡ್ಕೇನೆ ಬೆಲೆ ಜಾಸ್ತಿ. ದುಡ್ಡಿತನ ಬದುಕೋಕಾಗೋದು, ದುಡ್ಡಿತನ ಎಲ್ಲ ಜೊತೆಗಿರೋದು. ದುಡ್ಡಿಲ್ಲ ಅಂದ್ರ ಸಂಬಂಧಿಕರು ನೆಂಟರು ಪ್ರೀತಿ ದುಡಿಗೆ ಅಷ್ಟೇ ಯಾಕ. ನಾಳೆ ನೀವು ಕೂಡ ನನ್ನ ಜೊತೆ ಇರಲ್ಲ. ಮಾತು ಕೈ ಆಗಿದ್ರು ಇದಾ ಸತ್ಯ. ಬಾಯ್ ಬಂದ್ ನೋಡವ. ಬಾಬಾ ಒಳಗ್ ಬಾ. ಏನ ನನ್ನ ಹತ್ರ ಭೇಟಿ ಕೊಡ್ತೀನಿ ಅಂತ ನಮ್ಮ ಹುಡುಗನ ಹತ್ರ ಕಳಿಸಿದ್ದೆ ಅಂತ ಭಾರಿ ಜೋಕ್ ಮಾಡ್ತೀವಿ ಬಿಡ. ಜೋಕಲ್ ಬಾಯ್ ಸೀರಿಯಸ್. ನೋಡ್ತಮ್ಮ, ವಯಸ್ಸಿನಾಗ ದೊಡ್ಡ ಒಂದು ಮಾತು ಹೇಳ್ತೀನಿ, ಕುಂತು ತಿನ್ನೋಷ್ಟೇ ಆಸ್ತಿ ಯಾರಿಗಿರುತ್ತೆ ನೋಡವ, ಅಷ್ಟ ಚಂದ ಈ ಬೆಟ್ಟಿಂಗ್. ನಿನ್ನಂತ ಬಡ ಮಕ್ಳಿಗೆಲ್ಲ ಸುಮ್ಮನೆ ಹೋಗು. ಸೋತು ಬೈಕ್ ಕಳ್ಕೊಂಡು ನಾನು ರೋಸ್ತಾಗ ಮನೆ ಕಾಗದ ಪತ್ರ ಹಿಡ್ಕೊಂಡು ನನ್ನ ಹತ್ರ ಬೆಟ್ಟಿಂಗ್ ಕಟ್ಟಕ್ ಬಂದಿ. ನೋಡ್ತಮ್ಮ, ಇದು ನಿನ್ನಂತ ವಯಸ್ಸಿನವ್ರು ಮಾಡೋದ ಕೆಲಸ ಅಲ್ಲ. ಆದ್ರೆ ನಿನಗೊಂದು ಚಾನ್ಸ್ ಕೊಡ್ತೀನಿ. ನಿನ್ನ ಸಾಲ ತೀರ್ಸೋಕೆ 6 ತಿಂಗಳ ಟೈಮ್ನು ಕೊಡ್ತೀನಿ, ನಿನ್ನ ಬೈಕ್ನು ಕೊಡ್ತೀನಿ. ಎಲ್ಲಾದ್ರೂ 6 ತಿಂಗಳ ನಿಂತು ಕೇಸಿ ನೆಟ್ಟು ದುಡಿ, ಆಮೇಲೆ 6 ತಿಂಗಳಾಗಿಂದ ನನ್ನ ಸಾಲ ಮುಗಿಸ್. ಚೈಕೊಳ್ಳೆ ಹೋಗ. ಬಾಯ್, ನಿಮಗೆ 1 ಲಕ್ಷ ಬೆಕ್ಸ್ ಆಡಕ್ ಆಗುತ್ತಾ ಇಲ್ಲ? ಬ್ಯಾಡ ತಡಿಲ್ಲ. ಬಿಸಿ ರಕ್ತ ಮಾತಾಡ್ಸತ್ತ ಎಷ್ಟು ಹೇಳಿದ್ರು ಹಾಡ್ತೀನಿ ಅಂದ್ರೆ ನಿನ್ನ ಹಣೆ ಬಾ. ಈಗ ಬಾಯ್ ಬಂದೆ ಬರಲ್ಲ. ಬಾಯ್ ಮ್ಯಾಚ್ ಚಲೋ ಆಯ್ತು, ಬಾ ಬಾ. ಮ್ಯಾಚ್ ಸ್ಟಾರ್ಟ್ ಆಯ್ತಾ, ಮತ್ತೆ ಮಾತಾಡ್ತೀನಿ. ಏನ್ ಬೈ ಇವ್ರತ್ತು ಆಟ ಹಿಂಗ ಆಡಕತ್ತಾರ? ಬಾಯ್ ಲಾಸ್ಟ್ ಬಾಲ್ ನೋಡಿದ್ರೆ 6 ಹೊಡೆದ್ರೆ ನಾವು ಗೆಲ್ತೀವಿ. ಬಾಯ್ ನಾವು ಗೆಲ್ತೀವಿಲ್ಲ? ಗೆದ್ದಾಗ ಎಸ್ ಬಾಯ್ ಗೆದ್ದಿ, ಬಡಿ ಕೈ. IPL ಒಂದು ಆಟ ಅಷ್ಟೇ, ಅದು ಆಟ ರೊಕ್ಕ ನೋಡ್ಬೇಕು. ಅದು ಬಿಟ್ಟು ಈ ಬೆಟ್ಟಿಂಗ್ ಎಲ್ಲ ಕಟ್ಟಿ ಆಡ್ಬೇಕು ಕೂಡ. ಇವತ್ತು ನನ್ನ ಬೈಕ್ ಆಡ್ತೀನಿ, ನಾಳೆ ಮನಿನಾಗ ಆಡ್ತೀನಿ. ಏನಿವಾಗ ಹೋಗಿ ಅವನ ಹತ್ರ ಬೆಟ್ ಕಟ್ಟಾಗತ್ತಲ್ಲ, ಅವ್ ಸಾರಿಗೆಲ್ಲ ಆಡಲ್ಲವ. ಲಕ್ಷಕ್ಕ ನಾನು ಲಕ್ಷಕ್ಕೆ ಆಡ್ತೀನಿ. ಬ್ಯಾಡ್ಲಿ ಅವತ್ತಿಂದ ಈ IPL ದೊಡ್ಡ ಸಮುದ್ರ, ಇಲ್ಲಿ ಮೀನುಗಳು ಗೆಲ್ಲೋದು ತುಂಬಾ ಕಷ್ಟ. ಇನ್ನು ನೀನು
ಇನ್ನು ಸುಮ್ ಕುಂತ್ರ ಸರಿ ಆಗಲ್ಲ. ಮನ್ಯಾಗ ಗೊತ್ತಾದ್ರೆ ಈ ವಿಷಯ ಸುಮ್ಮನೆ ಸಮಸ್ಯೆ ಆಗುತ್ತಾ, ಏನಾರ ಮಾಡಬೇಕು. 1000-2000 ಆಗಿದ್ರೆ ಯಾರ ಕಡೆ ಸಾಲ ಮಾಡಿ ಇಸ್ಕೋಬೋದಿತ್ತು. ಲಕ್ಷಗಟ್ಟಲೆ ಕಟ್ಟಿಬಿಟ್ಟೆ, ಯಾರು ಕೊಡ್ತಾರೆ ಈಗ? ಬಾಯಿಗೆ ಏನಾರ ಒಂದು ಹೇಳ್ಕೊಂಡು ಮೊದಲು ಮನೆ ಪತ್ರ ಅಂತ ತರ್ಬೇಕು. ಹಲೋ ಹೇಳಿ. ಇದು ಬಾಯಿ ಕೂಡ ಸ್ವಲ್ಪ ಮಾತಾಡ್ಬೇಕಿತ್ತ. ಎಲ್ಲಾದ್ರ ಅವ್ರ? ಒಂದು ಲೊಕೇಶನ್ ಕಳಿಸ್ತೀನಿ ನೋಡು, ಅಲ್ಲಿಗೆ ಬಾ. ಬಾಯ್. ಬಂದೆ ಬಾಬಾ. ಬಾರಪ್ಪ. ಬ್ಯಾಡ ಬೇಡ ಅಂದ್ರು ದೊಡ್ಡಸ್ತನ ಮಾಡಿ ಬೆಟ್ ಕಟ್ಟಿದೆ. ಈಗ ಸೋತ್ ಹೆಂಗ್ ಬಂದಿಂತಿಯಲ್ಲ, ಸೋತ್ ಮೇಲೆ ಮೊಬೈಲ್ ಸ್ವಿಚ್ ಆಫ್, ಮನೆ ಕಡೆ ಬರೋ ಮನೆ ಕಡೆ ಇರೋದಿಲ್ಲ. ಇದೆಲ್ಲ ಹಳೇದಾಗ್ಬಿಟ್ಟೆ, ಹೊಸ ಜನರು ತಗೋರಲ್ಲ. ಗಿಣಿಗೆ ಹೇಳ್ದಂಗೆ ಇದೆ, ಇದೆಲ್ಲ ಬೇಕಿತ್ತ? ಹೌದು ಬಾಯ್, ಸಿಟ್ಟು ರೋಸ್ಟಾಗ ತಪ್ಪು ಮಾಡ್ಬಿಟ್ಟೆ. ನೀವು ಹೇಳಿದ್ದ ಕರೆಕ್ಟ್. ಆದಷ್ಟು ಬೇಡ ನಿಮ್ ರೊಕ್ಕ ಕೊಡ್ತೀನಿ, ಆ ಮನೆ ಪತ್ರ ನಾವು ಕೊಟ್ಬಿಡು ಬಾಯ್. ಕಜೆ ಬಾಯ್ಲೆ ಇಲ್ಲ ಏನದ್ ಬಾಯ್? ಮನೆ ಕಾಗದ ಪತ್ರ ಒಳಗೆ ಕೊಡ್ಬೇಕಂತ. ಏಯ್, ಇದೇನ್ ಕಾಜಿ ಪಿಂಜಿ ಬೆಟ್ಟಿಂಗ್ ಮಾಡ್ಯಾನ್ಲಿ? ಇದೇನ್ ಸ್ಕೂಲ್ ಕಾಲೇಜ್ ಕಟ್ಟ ಬೆಟ್ಟಿಂಗ್ ಮಾಡ್ಯಾನ? ದೊಡ್ಡ ಕೊಡತನ ನಿನ್ನ ಮನೆ ಕಾಗದ ಪತ್ರ ಕೊಡಲ್ಲ. IPL ಬೆಟ್ಟಿಂಗ್ ಅಮ್ಮ ಇದು, IPL. ಬಾಯ್ ಹಂಗೆಲ್ಲ ಹೇಳ್ಬೇಡ ಬಾಯ್. ನಿಂಗೆ ದುಡ್ಡಿಲ್ಲ, ಇನ್ನ 6 ತಿಂಗಳದಾಗ ಹೆಂಗಾರ ಮಾಡಿ ನಿಂಗೆ ದುಡ್ಡು ಕೊಡ್ತೀನಿ. ಈಗ ಆ ಮನೆ ಪತ್ರ ಕೊಟ್ಬಿಡು ಬಾಯ್. ನಾ ಇದನ್ನ ನಿನಗೆ ಮೊದಲ ಹೇಳಿದ್ದೆ, ನೀನು ಅವಾಗ ತಿಳ್ಕೊಲಿಲ್ಲ. ಇವಾಗ ನಿನಗೆ ಬುದ್ಧಿ ಬಂದೈತಿ. ಬಂದ್ರೆ ಏನು ಪ್ರಯೋಜನ? ಏನು ಮಾಡಾಕತ್ತೀನಿ ನನ್ನ ಕಬ್ಬರ್ ಇಲ್ದ ಇಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಂಗೆ ಹೆಂಗಾರ ಮಾಡಿ 6 ತಿಂಗಳ ನಿಮ್ಗೆ ರೊಕ್ಕ ಕೊಡ್ತೀನಿ ಬಾಯ್, ಮನೆ ಪತ್ರ ಕೊಟ್ಬಿಡು. ಆಗಲ್ಲೇ ಜಾಗ ಕಲೆ ಮಾಡು. ಪ್ರಜ್ವಲ ಕಳಿಸ್ಲಿ ಹೋಗು. ಏಯ್ ನಡ್ಲೇ ನಡಿ. ಈ ಲುಕ್ ಎಲ್ಲ ನಮ್ಮ ಹತ್ರ ಬೇಡ. ನಡಿ ನಡಿ. ನಮ್ಮ ಬಾಯಿಗೆ ಹೊಡಿತೀಯ? ಹೊಡೆದ್ ಬಿಟ್ಟಲ್ಲ, ಒಳ್ಳೆ ಹೊಡೆದ ದೊಡ್ಡ ವಿಷಯ ಅಲ್ಲ. ಇದಕ್ಕಿನ್ನ ಮಜಾಕ್ ನಾಳೆ ಐತೆ. ನಿಮ್ಮ ಮನೆ ಹರಾಜಿಗಿಟ್ಟು ನಿಮ್ಮನ್ನು ಬೀದಿಗೆ ತರಲಿಲ್ಲ, ನಾ ಬೆಟ್ಟಿಂಗ್ ಬೈನೇ ಅಲ್ಲ. ಏಯ್, ಏನು ಶಾಕ್ ಆಗಿ ನಿಂತ್ಬಿಟ್ಟಿಯಲ್ಲ? ಏನೂ ಇಲ್ಲ, ದುಡ್ಡು ಕೊಡ್ಬೇಕು, ಕಾಗದ ಪತ್ರ ಹೋಗ್ಬೇಕು. ನಡಿ ನಡಿ. ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ, ಇನ್ನು 3 ದಿವಸದಾಗ ರೊಕ್ಕ ನಂಗೆ ಸೆಟ್ಲ್ ಆಗಬೇಕು. ಏಯ್ ನಡಿ ನಡಿ. ಏಯ್ ನಡಿ, ಹೇಳಿ ದಾರ ತಗತ್ತಿಲ್ಲ, ಯಾಕಲ್ಲಿ ಮಾಡಿ ಇಲ್ಲಿಂದ ನಡಿ. ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ, ಇನ್ನು 3 ದಿವಸದಾಗ ರೊಕ್ಕ ನಂಗೆ ಸೆಟ್ಲ್ ಆಗಬೇಕು. ಅವ ನೋಡಿದ್ರ ಇನ್ನು 3 ದಿವಸದಾಗ ರೊಕ್ಕ ಬೇಕಂತೇಳನ, ಎಲ್ಲಿಂದ ತರ್ಲಿ ಈಗ? ಈ ವಿಷಯ ಏನ್ರ ಮನ್ಯಾಗ ಗೊತ್ತಾದ್ರ ಮನೆಯವ್ರಿಗೆ ಹೆಂಗ ಮುಖ ತೋರಿಸ್ಲಿನ? ಎಲ್ಲಾರನ್ನೂ ಕಳ್ಕೊಂಡು ಇವತ್ತ ಒಬ್ಬಂಟಿ ಆಗ್ಬಿಟ್ಟೆ. ಯಾಕ್ಲೆ ಏನಾಯ್ತು? ಏನಿಲ್ಲ. ಇಲ್ಲ ಕುಂತೆ. ಏನಲ್ಲ, ಹಂಗೆ ಕೊಂತಿದ್ದೆ. ಯಾಕ್ಲೆ ಇಲ್ಲ ಯಾಕೆ ಬಂದಿ? ಏನಲ್ಲ, ಹಂಗ ಬಂದಿದ್ದೆ. ಲೇ, ನಿನ್ ದೋಸ್ತರದಿಲ್ಲೇ ನಾವು ಸುಖದಾಗ ಜೊತೆ ಇದ್ದಾರ, ನಿನ್ ಕಷ್ಟದಾಗ ಜೊತೆ ಇಲ್ಲ ಅಂತ ಹೆಂಗ್ ಅನ್ಕೊಂಡಿಲ್ಲ ನೀನ? ಹಾ ಮಾತಾಡ್ಲಿ, ಯಾಕೆ ಸುಮ್ಮನೆ? ನಿಮ್ಮಂತ ದೋಸ್ತರಿಗೆ ಅನ್ಬಾರ್ದು ಮಾತು ಅಂದಿದ್ದಲ್ದ, ನಿಮ್ಮಲ್ಲಿ ಕೈ ಬೇರೆ ಮಾಡ್ಬಿಟ್ಟೆ. ಸುಮ್ರಲೆ ಗೊತ್ತು ತಪ್ಪದಾಡಿ ಹಿಡ್ದಿ.
ಇನ್ಮೇಲಿಂದ ಸರಿಯಾದ ನಡಿ ಅಂತ ಹೇಳ. ನನ್ನ ಹತ್ರ ಸ್ವಲ್ಪ ರೊಕ್ಕ ಅದಾವು, ಅದು ಕೊಡ್ತೀನಿ ಅಂತ. ನನ್ನ ಹತ್ರ ಸ್ವಲ್ಪ ರೊಕ್ಕ ಅದಾವು, ನಾನು ಕೊಡ್ತೇನಂತ. ಇವೆಲ್ಲ ರೊಕ್ಕ ಹೊಂದ್ಸ್ಕೊಂಡು ನಾಳೆ ಆ ಬಾಯಿಗೆ ಕೊಟ್ಟು ನಿನ್ ಬೈಕ್ ಮನಿ ಪತ್ರ ನೆಸ್ಕೊಂಬರಮ್ಮ. ಈಗ ಬಾ. ನೀ ಏನ್ ತಲೆ ಕೆಡ್ಸಬೇಡ, ನಾವ್ ಅದೀವಿ. ನಡಿ ಹೋಗಂಬ. ನಿಮ್ಗೆ ಯಾಕೆ ಹೇಳ್ಬೇಕು? ನನ್ ಬೈಕ್ ನಾ ಯಾರು ಸೋತೀನಿ, ನಿಮ್ಗೆ ಯಾಕೆ ಹೇಳ್ಬೇಕು? ಅಷ್ಟಕ್ಕೆ ನೀವ್ ಯಾರು? ದೋಸ್ತ ಅಂತ ಸುಮ್ಬಿಟ್ಟಿನಿ, ನಿಮ್ದೆಷ್ಟೈತೆ ಅಷ್ಟಾಗಿರ್ಬೇಕು ಅಷ್ಟ. ದುಡ್ಡಿಲ್ಲ ಅಂದ್ರ ಸಂಬಂಧಿಕರು ನೆಂಟರು ಪರಿಸ್ಥಿತಿ ದುಡಿಗೆ ಅಷ್ಟ ಯಾಕ? ನಾಳೆ ನೀವು ಕೂಡ ನನ್ನ ಜೊತೆ ಇರಲ್ಲ. ಸ್ವಾರ್ಥಿಗಳ ಲೋಕದಲ್ಲಿ ನಿಸ್ವಾರ್ಥ ಈ ದೋಸ್ತಿ, ಬೇರೇನು ಬೇಡಯ್ಯ ನಮಗೆ, ಕೊನೆವರೆಗೂ ಇರಲಯ್ಯ ಹೀಗೆ, ಕೊನೆವರೆಗೂ ಇರಲಯ್ಯ ಹೀಗೆ. IPL ಅನ್ನೋದು ಒಂದು ಮನೋರಂಜನೆ. ಅದನ್ನು ಆಟದ ರೀತಿ ನೋಡಿ ಖುಷಿ ಪಡಬೇಕು ಅಷ್ಟ. ಅದನ್ನು ಬಿಟ್ಟು ಬೆಡ್ಸ್ ಕಟ್ಟಿ ಇದ್ರಾಗ ಉದ್ಧಾರ ಹಾಕಿನಂತ ಹೋದ್ರೆ ಹುಡ್ದಾರ ಆಗೋಕ್ಕಿರಿ. IPL-ಇಂದ ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡು ಮನೆಯ ಮಠನ ಕಳ್ಕೊಂಡು ರೋಡಿಗೆ ಬಂದಾರ. ತಪ್ಪನ್ನು ಮಾಡಿ ಅನುಭವಿಸಿನೇ ಬುದ್ಧಿ ಕಲಿಬೇಕಂತೇನಿಲ್ಲ, ಅನುಭವಿಸಿದವ್ರನ್ನ ನೋಡಿನೂ ಬುದ್ಧಿ ಕಲಿಬೋದು. ಎರಡು ನಿಮ್ಮ ಕೈಯಾಗನ ಐತೆ. ನಿಮಗೂ ಈ ಥರ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಖುಷಿಯಾಗಿದ್ದಾಗ ಅಷ್ಟ ಅಲ್ದ, ನಿಮ್ಮ ಕಷ್ಟ ನೋದಾಗೂ ನಿಮ್ಮ ಜೊತೆ ಇರೋವಂಥ ದೋಸ್ತರಿದ್ರ, ಅಂಥ ದೋಸ್ತಿ ಇದ್ರ ಜೀವನದಾಗ ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬೇಡ್ರಿ.